ಪ್ರಕರಣ ಕೊನಲ್ ಭೀಮಪ್ಪ ವಿರುದ್ಧ ಕರ್ನಾಟಕ ರಾಜ್ಯ ಮತ್ತು ಇತರರು. ನ್ಯಾಯಾಲಯ, ಭಾರತದ ಸುಪ್ರೀಂ ಕೋರ್ಟ್. ನ್ಯಾಯ ತೀರ್ಪಿನ ದಿನಾಂಕ 11 ಆಗಸ್ಟ್ 1987. ಬೆಂಚ್ ಮಿಶ್ರಾ ರಂಗನಾಥ್ ಎಮಿಂದತ್. ಸಮಾನ ಉಲ್ಲೇಖಗಳು 1987 YR 2359, 1987 SCR 3885. ವಾದಿ ಕೊನಲ್ ಭೀಮಪ್ಪ. ಪ್ರತಿವಾದಿ ಕರ್ನಾಟಕ ರಾಜ್ಯ ಮತ್ತು ಇತರರು. ಕೇಸಿನ ವೈಶಿಷ್ಟ್ಯಗಳು. ಈ ಕೇಸಿನಲ್ಲಿ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಖಾಸ್ ನೇರ ನೇಮಕಾತಿ ಮತ್ತು ಬಡ್ತಿ ಹೊಂದಿದವರ ನಡುವೆ ಪ್ರಾಮುಖ್ಯತೆಯ ವಿವಾದವಿದೆ. ಸಂಬಂಧಿತ ನೇಮಕಾತಿ ನಿಯಮಗಳ ಪ್ರಕಾರ ಕ್ಲಾಸ್ 1 ಜೂನಿಯರ್ ಸ್ಕೆಲ್ ಹುದ್ದೆಗಳು ಕೋಟಾ ವ್ಯವಸ್ಥೆಯ ಅಡಿಯಲ್ಲಿ ಇರುತ್ತವೆ, ಅಂದರೆ 2/3 ಹುದ್ದೆಗಳು ಬಡ್ತಿ ಮೂಲಕ ಮತ್ತು ಬಾಕಿ 1/3 ನೇರ ನೇಮಕಾತಿ ಮೂಲಕ ತುಂಬಲು ಇರುತ್ತದೆ. ನೇರ ನೇಮಕಾತಿ ನಿಯಮಿತವಾಗಿ ಮಾಡದೇ ಇರುವ ಕಾರಣ ಬಡ್ತಿಯನ್ನು ತಾತ್ಕಾಲಿಕವಾಗಿ ನೀಡಲಾಯಿತು. ಈ ತಾತ್ಕಾಲಿಕ ಬಡ್ತಿಗಳು ಹಲವು ವರ್ಷಗಳ ಕಾಲ ಜಾರಿಯಲ್ಲಿದ್ದು, ತದನಂತರ ನೇರ ನೇಮಕಾತಿ ನಡೆದಾಗ ನೇಮಕಾತಿಗಳನ್ನು ಹಿಂದಿನ ದಿನಾಂಕದಿಂದ ಸೀನಿಯಾರಿಟಿಗಾಗಿ ಪರಿಗಣಿಸಲಾಯಿತು. ಇದರಿಂದ ಬಡ್ತಿ ಹೊಂದಿದವರು ಮತ್ತು ಹೊಸದಾಗಿ ನೇಮಕಗೊಂಡ ನೇರ ನೇಮಕಾತಿಗೊಂಡವರ ನಡುವೆ ವಿವಾದ ಉಂಟಾಯಿತು. ಕಾನೂನು ಸಮಸ್ಯೆಗಳು. ಕೋಟಾ ವ್ಯವಸ್ಥೆ ಮತ್ತು ಸೀನಿಯಾರಿಟಿ. ನೇರ ನೇಮಕಾತಿ ಮತ್ತು ಬಡ್ತಿ ಹೊಂದಿದವರ ನಡುವಿನ ಕೋಟಾ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕೇ? ಮತ್ತು ಅದರಿಂದ ಸೀನಿಯಾರಿಟಿಗೆ ಏನಾಗುತ್ತದೆ ಎಂಬುದು. ಕ್ಯಾರಿ ಫಾರ್ವರ್ಡ್ ನಿಯಮ. ನೇರ ನೇಮಕಾತಿಗಾಗಿ ಮೀಸಲಾಗಿರುವ ಹುದ್ದೆಗಳು ಬಡ್ತಿಯಿಂದ ತಾತ್ಕಾಲಿಕವಾಗಿ ತುಂಬಿದ ಹುದ್ದೆಗಳನ್ನು ಅಕ್ಷರಶಃ ಅನಿರ್ದಿಷ್ಟ ಕಾಲವರೆಗೆ ಸಾಗಿಸಬಹುದೇ ಅಥವಾ ನಿರ್ದಿಷ್ಟ ಅವಧಿಯೊಳಗೆ ಮಾತ್ರ ಸೀಮಿತವಾಗಿರಬೇಕೇ ಎಂಬುದು. ಕ್ಯಾಡರ್ ಮತ್ತು ನೇಮಕಾತಿ ನಿಯಮಗಳು. ಕರ್ನಾಟಕ ಸರ್ಕಾರವು ಹೊರಡಿಸಿದ ವಿವಿಧ ನಿಯಮಗಳು ಮತ್ತು ಅಧಿಸೂಚನೆಗಳನ್ನು ವ್ಯಾಖ್ಯಾನಿಸುವುದು. ತೀರ್ಪಿನ ಪ್ರಮುಖ ಅಂಶಗಳು. ಕೋಟಾ ವ್ಯವಸ್ಥೆ. ಸುಪ್ರೀಂ ಕೋರ್ಟ್ ನೇಮಕಾತಿ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿರುವ ಕೋಟಾ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕೆಂದು ಒತ್ತಿ ಹೇಳಿತು. 2/3 ಹುದ್ದೆಗಳು ಬಡ್ತಿಯಿಂದ ಮತ್ತು 1/3 ಹುದ್ದೆಗಳು ನೇರ ನೇಮಕಾತಿಯಿಂದ ತುಂಬಬೇಕೆಂದು ನಿಯಮದಲ್ಲಿ ಸೂಚಿಸಲಾಗಿದೆ. ಈ ಕೋಟಾ ವ್ಯವಸ್ಥೆಯನ್ನು ಉಲ್ಲಂಘಿಸುವ ಯಾವುದೇ ಬದಲಾವಣೆಗಳನ್ನು ಸರಿಪಡಿಸಿ ಸೀನಿಯಾರಿಟಿ ಪಟ್ಟಿಯನ್ನು ತಿದ್ದುಪಡಿ ಮಾಡುವಂತೆ ಆದೇಶಿಸಲಾಯಿತು. ತಾತ್ಕಾಲಿಕ ಬಡ್ತಿಗಳು. ನಿಯಮಿತ ಕೋಟಾದ ಮೀರಿದ ತಾತ್ಕಾಲಿಕ ಬಡ್ತಿಗಳನ್ನು ಅನಿಯಮಿತವೆಂದು ಪರಿಗಣಿಸಲಾಯಿತು. ಈ ಹುದ್ದೆಗಳನ್ನು ಹೊಂದಿದವರು ನಂತರ ನೇರ ನೇಮಕಾತಿಗೊಂಡವರಿಗಿಂತ ಜ್ಯೇಷ್ಠತೆಯನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ. ಸೀನಿಯಾರಿಟಿ ತತ್ವ. ನಿಯಮಿತ ಕೋಟಾ ಆಧಾರದಲ್ಲಿ ಸೀನಿಯಾರಿಟಿ ನಿರ್ಧಾರವಾಗಬೇಕು. ನೇರ ನೇಮಕಾತಿಗೊಂಡವರು ಅವರ ಕೋಟಾದ ಅಡಿಯಲ್ಲಿ ನೇಮಕಗೊಂಡಿದ್ದಾರೆ, ಅವರು ಬಡ್ತಿಯನ್ನು ಹೊಂದಿದವರಿಗಿಂತ ಸೀನಿಯಾರಿಟಿಯಲ್ಲಿ ಮೇಲುಮಟ್ಟದಲ್ಲಿರುತ್ತಾರೆ. ಕ್ಯಾರಿ ಫಾರ್ವರ್ಡ್ ನಿಯಮ. ನೇರ ನೇಮಕಾತಿಗೆ ಮೀಸಲಾಗಿರುವ ಹುದ್ದೆಗಳನ್ನು 3 ವರ್ಷಕ್ಕಿಂತ ಹೆಚ್ಚಾಗಿ ಸಾಗಿಸುವುದಿಲ್ಲವೆಂದು ಹೈಕೋರ್ಟ್ ತೀರ್ಮಾನವಿತ್ತು. ಸುಪ್ರೀಂ ಕೋರ್ಟ್ ಇದನ್ನು ತಿರಸ್ಕರಿಸಿ ಕೋಟಾ ನಿಯಮ ಮತ್ತು ಅದರ ಪರಿಣಾಮಗಳನ್ನು ಕಾಲಮಿತಿಯಿಲ್ಲದೆ ಅನುಸರಿಸಬೇಕೆಂದು ಒತ್ತಿ ಹೇಳಿತು. ಬಾದಾಮಿ ಪ್ರಕರಣದ ಅನುಷ್ಠಾನ. ಸುಪ್ರೀಂ ಕೋರ್ಟ್ ಹಿಂದಿನ ಸ್ಟೇಟ್ ಆಫ್ ಮೈಸೂರು ಪ್ರಕರಣದಲ್ಲಿ ನೀಡಿದ ತತ್ವಗಳನ್ನು ಪುನರುಚ್ಚರಿಸಿತು ಮತ್ತು ಅವುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕೆಂದು ಹೇಳಿತು. ರಾಜ್ಯದ ಜವಾಬ್ದಾರಿ. ಕರ್ನಾಟಕ ರಾಜ್ಯವು ನೇಮಕಾತಿ ನಿಯಮಗಳನ್ನು ಅನುಸರಿಸದ ಕಾರಣಕ್ಕೆ ಈ ಸಮಸ್ಯೆಗಳು ಉಂಟಾಗಿವೆ ಎಂದು ಸುಪ್ರೀಂ ಕೋರ್ಟ್ ಟೀಕಿಸಿತು. ಸೇವಾ ವಿವಾದಗಳು. ನಿರಂತರ ಸೇವಾ ವಿವಾದಗಳು ಆಡಳಿತದ ಪರಿಣಾಮಕಾರಿತ್ವ ಮತ್ತು ಶಿಸ್ತಿನ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನ್ಯಾಯಾಲಯ ಒತ್ತಿ ಹೇಳಿತು. ರಾಜ್ಯವು ಭವಿಷ್ಯದಲ್ಲಿ ಈ ರೀತಿಯ ಪರಿಸ್ಥಿತಿಗಳನ್ನು ತಪ್ಪಿಸಲು ನಿಯಮಗಳನ್ನು ಅನುಸರಿಸಬೇಕೆಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತು. ತೀರ್ಪು. ನೇರ ನೇಮಕಾತಿಗೊಂಡವರ ಅರ್ಜಿಗಳು ಮತ್ತು ಮನವಿಗಳನ್ನು ಅನುಮೋದಿಸಲಾಯಿತು ಮತ್ತು ಬಡ್ತಿ ಹೊಂದಿದವರ ಅರ್ಜಿಗಳನ್ನು ತಿರಸ್ಕರಿಸಲಾಯಿತು. ಸೀನಿಯಾರಿಟಿ ಪಟ್ಟಿಯನ್ನು ತೀರ್ಪಿನಲ್ಲಿ ಸೂಚಿಸಿದ ತತ್ವಗಳನ್ನು ಅನುಸರಿಸಿ ಸರಿಪಡಿಸಲು ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಲಾಯಿತು. ನ್ಯಾಯಾಲಯದ ಅಭಿಪ್ರಾಯಗಳು. ನ್ಯಾಯಾಲಯವು ನಿಯಮಗಳ ಜಟಿಲತೆಯನ್ನು ಮತ್ತು ಅವುಗಳಲ್ಲಿ ಆಗಾಗ ಮಾಡುವ ಬದಲಾವಣೆಗಳನ್ನು ಉಲ್ಲೇಖಿಸಿದೆ ಮತ್ತು ಸಾಧಾರಣ ನಿವೃತ್ತಿಯ ನಿಯಮಗಳು ಇರಬೇಕೆಂದು ಸೂಚಿಸಿದೆ. ಸಾರ್ವಜನಿಕ ಸೇವೆಯಲ್ಲಿ ಶಿಸ್ತಿನ ಮತ್ತು ನಿಷ್ಠೆಯ ಮುಖ್ಯತೆಯನ್ನು ತೀರ್ಪಿನಲ್ಲಿ ಒತ್ತಿ ಹೇಳಲಾಗಿದೆ ಮತ್ತು ಅತಿಯಾಗಿ ನಡೆದಿರುವ ಸೇವಾ ವಿವಾದಗಳು ವ್ಯವಸ್ಥೆಯ ಮೇಲೆ ಹೇಗೆ ದುಷ್ಪರಿಣಾಮ ಉಂಟುಮಾಡುತ್ತವೆ ಎಂಬುದನ್ನು ವಿವರಿಸಲಾಗಿದೆ. ಸರ್ಕಾರಿ ಸೇವೆಯು ಸಮಾಜಕ್ಕೆ ತತ್ವಗಳನ್ನು ನೀಡುವ ಟ್ರಸ್ಟಿ ಸ್ಥಾನದಲ್ಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತು ಮತ್ತು ಈ ಜವಾಬ್ದಾರಿಯನ್ನು ಪ್ರಜ್ಞಾಪೂರ್ಣವಾಗಿ ನಿರ್ವಹಿಸಬೇಕೆಂದು ಸೂಚಿಸಿದೆ. ಅಂತಿಮ ತೀರ್ಮಾನ. ಕೊನಲ್ ಭೀಮಪ್ಪ ವಿಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತು ಇತರರು ಪ್ರಕರಣವು ಕರ್ನಾಟಕ ಆಡಳಿತ ಸೇವೆಯಲ್ಲಿ ನೇಮಕಾತಿ ಮತ್ತು ಸೀನಿಯಾರಿಟಿ ನಿಯಮಗಳ ತತ್ವವನ್ನು ಕುರಿತು ನೀಡಿದ ಮಹತ್ವದ ತೀರ್ಪಾಗಿದೆ.
ಸುಪ್ರೀಂ ಕೋರ್ಟ್ ನೇರ ನೇಮಕಾತಿ ಮತ್ತು ಬಡ್ತಿಗಳ ಕೋಟಾ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ಅಗತ್ಯತೆಯನ್ನು ಒತ್ತಿ ಹೇಳಿತು. ರಾಜ್ಯವು ತನ್ನ ನೇಮಕಾತಿ ನಿಯಮಗಳನ್ನು ಅನುಸರಿಸಲು ಮತ್ತು ಈ ರೀತಿಯ ಪರಿಸ್ಥಿತಿಗಳನ್ನು ಭವಿಷ್ಯದಲ್ಲಿ ತಪ್ಪಿಸಲು ತನ್ನ ಜವಾಬ್ದಾರಿಯನ್ನು ಸೂಚಿಸಬೇಕೆಂದು ತೀರ್ಪು ನೀಡಿತು. ನಿಮಗೆ ಈ ಧ್ವನಿ ಸುರಳಿಯಲ್ಲಿಯ ಎಲ್ಲ ಅಂಶಗಳು ಇಷ್ಟವಾಗಿದೆಯಾದರೆ ದಯವಿಟ್ಟು ಚಾನಲ್ను ಲೈಕ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಮಾಹಿತಿ ಹಂಚಿಕೊಂಡು ಅವರಿಂದಲೂ ಸಹ ಈ ಚಾನಲ್ను ಸಬ್ಸ್ಕ್ರೈಬ್ ಮಾಡಿಸಲು ಮರೆಯಬೇಡಿ. ಈ ಚಾನಲ್ ಹೊಸ ಸದಸ್ಯರನ್ನು ಹೊಂದಿದರೆ ನಮಗೆ ನಿಮ್ಮಿಂದ ಸ್ಫೂರ್ತಿ ದೊರೆತು ನಿಮಗಾಗಿ ನಾವು ಸೇವಾ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡಲ್ಲೂ ನಿಮ್ಮಗಳ ಅಪೇಕ್ಷೆಯ ಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ತರಲು ಪ್ರಯತ್ನಿಸುತ್ತೇವೆ. ನಮ್ಮ ಚಾನಲ್ನ್ನು ನಿರಂತರವಾಗಿ ನೀವು ಬೆಂಬಲಿಸಿ ಮತ್ತಷ್ಟು ಹೊಸ ಮಾಹಿತಿಗಾಗಿ ನಿರೀಕ್ಷೆ ಮಾಡಿ. ಈ ಧ್ವನಿ ಸುರಳಿಯನ್ನು ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು.